ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಜ್ವಲ್ಲು. ಸೊ ಗೋವಾಗೆ ಬೆಳಗ್ಗೆನೇ ರೀಚ್ ಆದೆ. ಸೊ ಅರೌಂಡ್ 5:30ಗೆ ಟ್ರೈನ್ ರೀಚ್ ಆಯಿತು. ಸೊ ರೈಲ್ವೆ ಸ್ಟೇಷನಿಂದ ಡೈರೆಕ್ಟು ಕ್ಯಾಬ್ ಮಾಡಿಕೊಂಡು ಬುಕ್ ಮಾಡಿದ ಹೋಟೆಲ್ಗೆ ಬಂದೆ. ಸೊ ಹೋಟೆಲ್ ನೇಮ್ ಏನು ಅಂತೀರಾ? ಇದೆ ರೆಸಾರ್ಟ್ ವಿಲೇಜ್ ರಾಯಲ್ ಅಂತೇಳಿ. ಈ ಹೋಟೆಲ್ನ ಯಾವ ಥರ ಬುಕ್ ಮಾಡೋದು, ಸೊ ಹೇಗೆ ಬುಕ್ ಮಾಡೋದು ಅದನ್ನೆಲ್ಲ ಕಂಪ್ಲೀಟು ಲಾಸ್ಟಲ್ಲಿ ಹೇಳ್ತೀನಿ. ಯಾಕೆಂದರೆ ಮುಂಚೆನೇ ಹೇಳಲ್ಲ. ನಾನು ಬಂದಿರೋದು ಒಂದು ಪ್ಯಾಕೇಜಲ್ಲಿ. ಸೊ ಅದು ಯಾರ ಪ್ಯಾಕೇಜು, ಎಷ್ಟು ನಾವು ಅದಕ್ಕೆ ಪೇ ಮಾಡಿದ್ದೀವಿ, ಅದನ್ನೆಲ್ಲ ಕಂಪ್ಲೀಟಾಗಿ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತೇಳಿ ಕೊನೆಯಲ್ಲಿ ಹೇಳ್ತೀನಿ, ವಿಡಿಯೋ ಕೊನೆಯಲ್ಲಿ. ಸೊ ಇವಾಗ ಜಸ್ಟ್ ಬಂದಿದ್ದೀನಿ, ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ರೆಡಿಯಾಗಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಫುಲ್ ವೀಡಿಯೋನ ವಾಚ್ ಮಾಡಿ. ಮತ್ತೆ ಫುಲ್ಲು ಫ್ರೆಶ್ ಅಪ್ ಆಗಿ ಸಪ್ರೇಟ್ ಒಂದು ಸ್ಕೂಬಾ ಡೈವಿಂಗ್ ಬುಕ್ ಮಾಡಿದ್ದೆ ಪ್ಯಾಕೇಜ್ನ. ಸೊ ಅದಕ್ಕೋಸ್ಕರ ಗಾಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ದಾರೆ ಕ್ಯಾಬ್ ಬರುತ್ತೆ, ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ ಅಂತೇಳಿ. ನಮ್ಮ ನಿಯರ್ ಹೋಟ್ಲು ಒಂದು ಮೇನ್ ರೋಡ್ ಇದೆ, ಆ ಹೋಟ್ಲು ಮೇನ್ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಒಬ್ಬನೇ ವೆಯ್ಟ್ ಮಾಡ್ತಾಯಿಲ್ಲ ಇದೆ. ನೆಕ್ಸ್ಟು ಇಲ್ಲಿಂದ ಕ್ಯಾಬಲ್ಲಿ ಹತ್ಕೊಂಡು ಹೋಗಿ ಅಲ್ಲಿ ಯಾವ ಥರ ಇರುತ್ತೆ ಏನು ಅಂತ ಕಂಪ್ಲೀಟ್ ವೀಡಿಯೋನ ಮಾಡಾಕ್ತೀನಿ. ವೆಯ್ಟ್ ಮಾಡಿ. ನಾವೇನು ಬುಕ್ ಮಾಡಿದ್ದೋ ಆ ಪ್ಯಾಕೇಜಲ್ಲೇ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡೆಡ್ ಆಗಿತ್ತು. ಸೊ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಹೆರಂಬ ಅಂತೇಳಿ ಒಂದು ಹೋಟೆಲ್ ಇದೆ, ಅಲ್ಲಿ ಬ್ರೇಕ್ಫಾಸ್ಟ್ಗಿಂತ ಸ್ಟಾಪ್ ಮಾಡಿದ್ರು. ಅವ್ರ ಪ್ಯಾಕೇಜಲ್ಲಿ ಕೊಟ್ಟಿರೋದ್ರಿಂದ ಬ್ರೇಕ್ಫಾಸ್ಟ್ ಅಂತೂ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಸೊ ಒಂದು ಯಾವುದಾದ್ರು 3 ಆಪ್ಷನಲ್ಲಿ ಒಂದನ್ನು ಮಾತ್ರ ತೊಗೋಬೇಕಾಗಿತ್ತು. ಒಂದು ವಡಪಾವ್ ತಗೋಬೇಕಿತ್ತು, ಇಲ್ಲಾಂದರೆ 3 ಇಡ್ಲಿ, ಇಲ್ಲಾಂದರೆ ಒಂದು ಇಡಿಯಷ್ಟು ಚಿತ್ರಾನ್ನ ಕೊಟ್ಟಿದ್ರು ಅಷ್ಟೇ. ಅದನ್ನು ತಿನ್ಕೊಂಡು ಹೇಗೋ ಹೊಟ್ಟೆ ತುಂಬಿಲ್ಲ, ಅದನ್ನು ತಿನ್ಕೊಂಡು ಇಲ್ಲ ಗಾಡಿ ಹತ್ಕೊಂಡು ಮತ್ತು ಅಲ್ಲಿಂದ ಡೈರೆಕ್ಟು ಫಾಲ್ಸ್ ಹತ್ರಕ್ಕೆ ಓಡ್ತಿದ್ವಿ. ನಾವು ಫಾಲ್ಸ್ ಹತ್ರ ಎಲ್ಲ ಯಾವ ಥರ ಇದ್ವಿ ಏನು ಅಂತ ಮುಂದೆ ನೋಡಿ ಎಂಜಾಯ್ ಮಾಡಿ. ಫಾಲ್ಸ್ ಮುಗಿಸ್ಕೊಂಡು ಡೈರೆಕ್ಟು ಸ್ಕೂಬಾ ಡೈವು ಮತ್ತು ಇನ್ನೊಂದಷ್ಟು ವಾಟರ್ ಆಕ್ಟಿವಿಟೀಸ್ ಇರುತ್ತೆ, ಅಲ್ಲಿಗೆ ಬಂದೆ. ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅಟ್ಲೀಸ್ಟ್ ರಿವರಲ್ಲಾರು ಆಡಿಸ್ತಾರೆ ಅಂತ. ಯಾಕೆಂದರೆ ಬೀಚು ಎಲ್ಲ ಕ್ಲೋಸ್ ಆಗಿದೆ ಅಂತ ನನಗೂ ಗೊತ್ತಿತ್ತು. ಸೊ ಅಕ್ಟೋಬರ್ವರೆಗೂ ಕ್ಲೋಸ್ ಆಗಿರುತ್ತೆ. ಬಟ್ ಇಲ್ಲಿ ಬಂದು ನೋಡಿದ್ರೆ ಶಾಕಿಂಗ್ ಗುರು ನೋಡ್ತೀರಾ ನೋಡಿ, ಯಾವುದೇ ಕೆರೆ ಒಳಗೆ ತಂದುಬಿಟ್ಟು ಇದ್ರಲ್ಲಿ ವಾಟರ್ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತವನೇ, ಏನಂತಾನೆ ಗೊತ್ತಿಲ್ಲ ನನಗೆ. ಓಕೆ, ಇದು ಹೇಗಿದೆ, ವರ್ತ್ ಇದೆಯಾ, 1350ಗೆ ವರ್ತ್ ಇದೆಯಾ ಏನು ಅಂತ ಕಂಪ್ಲೀಟು ನಿಮಗೆ ಎಲ್ಲ ಮುಗಿದ ಮೇಲೆ ಹೇಳ್ತೀನಿ. ಎಲ್ಲ ಈ ಕಡೆ ಒಂದ್ಸತಿ ಹಾಯ್ ಮಾಡಿ. ಬಾ ಅಲ್ಲೋ ರವಿ ಹೆಂಗ ಆಡ್ತವ್ರೆ. ए भाई मजा नहीं आ रहे. ಅವಾಗಲೇ ಸಾಯಂಕಾಲ ಒಂದು 5:30-6 o'clock ತಂದು ಡ್ರಾಪ್ ಮಾಡಿದ್ರು. ಬಟ್ ಒಂದು ಸ್ವಲ್ಪ ನಿದ್ದೆ ಬರ್ತಾಯಿತ್ತು, ಮಲಗಿದ್ದು ಇವಾಗ ಎದ್ದೋಸಿದ್ರು ಹುಡುಗರು. ಏನಂದರೆ ನಾನು ಮೇನ್ ಪ್ಯಾಕೇಜಲ್ಲಿ ಬಂದಿದ್ದೀನಲ್ಲ, ಅವ್ರದ್ದು ಇವಾಗ ಪಬ್ದು ಎಂಟ್ರಿ ಇದೆ. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಬೇಕಾಗಿತ್ತು, ಎದ್ದೋಳಿಸಿದ್ರು. ಸೊ ಫ್ರೆಶ್ಶಾಗಿ ರೆಡಿಯಾಗಿ ಹೊರಡ್ತಿದ್ದೀನಿ. ಸೊ ಇವಾಗ ಅಲ್ಲಿಗೆ ಹೋಗಿ ಅದ್ಯಾವ ಥರ ಇರುತ್ತೆ ಏನು ಅಂತ
ಬಂದಮೇಲೆ ನಿಮ್ಗೆ ತಿಳಿಸ್ತೀನಿ. ಸೊ ಎಷ್ಟೊತ್ತು ಬರ್ತೀನಿ ಅಂತ ನನಗೂ ಗೊತ್ತಿಲ್ಲ. ಹುಡುಗರಂತೂ ಫುಲ್ ರುಚಿಕೆದ್ದು ಬಿಟ್ಟವ್ರೆ ಫ್ರೀಯಾಗಿ ಸಿಗ್ತೈತಿ ಅಂತ. ಅದನ್ನು ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡು ಬಂದು ಹೇಳ್ತೀನಿ ನಿಮಗೆ ಎಷ್ಟೊತ್ತಾಗುತ್ತೆ ಅಂತ. ನಮ್ಗೊಂದೊಂದು ಬೈಕ್ ಕೊಟ್ಟರು, ರೆಂಟೆಡ್ ಬೈಕ್ನ. ಅದನ್ನು ತೊಗೊಂಡು ಸೀದಾ ಪಬ್ ಹತ್ರ ಬಂದಿದ್ದೀನಿ. ಆ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಪಬ್ಬು. ತೋರಿಸ್ತೀನಿ ನೋಡಿ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಬ್ಯಾಂಡ್ ಕೊಟ್ಟಿದ್ದಾರೆ. ಸೊ ಈ ಬ್ಯಾಂಡು ನಮಗೆ ಏನೇನು ಕೊಡುತ್ತೆ ಅಂದರೆ ಒಬ್ಬೊಳಗಡೆ ಅನ್ಲಿಮಿಟೆಡ್ಡು ಬಿಯರು ಆ್ಯಂಡ್ ದೆನ್ ಅನ್ಲಿಮಿಟೆಡ್ಡು ಹಾರ್ಡ್ ಡ್ರಿಂಕ್ಸು. ಹಾರ್ಡ್ ಡ್ರಿಂಕ್ಸಲ್ಲೂ ಕೂಡ ತುಂಬ ಆಪ್ಷನ್ಸ್ ಇದೆ, ಬಿಯರಲ್ಲೂ ಕೂಡ ತುಂಬ ಆಪ್ಷನ್ಸ್ ಇದೆ. ಆಮೇಲೆ 2 ಹುಕ್ಕಾ ಪಾಟ್ ಕೊಡ್ತಾರೆ, 20 ಮಿನಿಟ್ಸು. ಒಂದು ಡಿನ್ನರ್ ಕೊಡ್ತಾರೆ, ಒಂದು ಅಂದರೆ ಲಿಮಿಟೆಡ್ ಇರುತ್ತೆ. ಅದು ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, 2 ಕೂಡ ಲಿಮಿಟೆಡ್ ಇರುತ್ತೆ. ಒಳಗಡೆ ನಾನು ವೀಡಿಯೋ ಮಾಡೋಂಗಿಲ್ಲ, ಅವ್ರು ಕಂಪ್ಲೀಟ್ ಹೇಳಿದ್ದಾರೆ. ಸೊ ಇದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಬಲ್ಲೆ, ಒಳಗಡೆ ಮಾತ್ರ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಎತ್ತಿ ಬೌನ್ಸರ್ ನಾನು ಬಿಸಾಕ್ತಾರೆ. ಸೊ ನೆಕ್ಸ್ಟು ಯಾವ ಥರ ಇತ್ತು ಅಂತ ಎಕ್ಸ್ಪೀರಿಯೆನ್ಸ್ನ ಹೊರಗಡೆ ಬಂದು ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.